ಸಾಯಂಕಾಲವಾಗುವುದರೊಳಗಾಗಿ ಸಂತಾನ ಸಂಪ್ರದಾಯದವರೆಲ್ಲರೂ ಸತ್ಯಾನಂದ ಬ್ರಹ್ಮಚಾರಿಯು ಮಹೇಂದ್ರನೂ ಸಹ ಬಂದಿಯಾಗಿ ನರಕಕ್ಕೆ ಒಯ್ಯಲ್ಪಟ್ಟುದಾಗಿಯೂ ಕಾರಾಗಾರದಲ್ಲಿ ಅವರಿಬ್ಬರು ಅಬದ್ಧರಾಗಿದ್ದರೆಂದು ತಿಳಿದರು. ಆಗ ಒಬ್ಬೊಬ್ಬನಾಗಿ, ಇಬ್ಬಿಬ್ಬರಾಗಿ, 10 ಮಂದಿಯಾಗಿ, 100 ಮಂದಿಯಾಗಿ ಸಂತಾನ ಸಂಪ್ರದಾಯದವರೆಲ್ಲರೂ ಬಂದು ದೇವಾಲಯವನ್ನು ಸುತ್ತಲೂ ಮರೆಮಾಡಿಕೊಂಡಿದ್ದ ಆ ಅರಣ್ಯದಲ್ಲಿ ಎಲ್ಲೆಲ್ಲಿಯೂ ತುಂಬಿಕೊಂಡರು. ಎಲ್ಲರೂ ಶಸ್ತ್ರಪಾಣಿಗಳಾಗಿದ್ದರು. ಅವರುಗಳ ನಯನದಲ್ಲಿ ರೋಷಾಗ್ನಿಯೂ, ಮುಖದಲ್ಲಿ ದಂಭವೂ, ಅಧರದಲ್ಲಿ ಪ್ರತಿಜ್ಞೆಯೂ ತುಂಬಿತ್ತು. ಮೊದಲು 100 ಮಂದಿ, ಅನಂತರ 1000, ಅನಂತರ 2000 ಜನ. ಹೀಗೆ ಜನಸಂಖ್ಯೆಯು ವೃದ್ಧಿಯಾಗುತ್ತಾ ಬಂತು. ಆಗ ಮಠದ ಬಾಗಿಲಿನಲ್ಲಿ ನಿಂತು ಕತ್ತಿಯನ್ನು ಕೈಲಿ ಹಿಡಿದುಕೊಂಡು ಭವಾನಂದನು ಉಚ್ಚಸ್ವರದಿಂದ, ನಾವು ಅನೇಕ ದಿವಸಗಳಿಂದ ಈ ಬಾಬುಗಿರಿಯ ಸುಖಜೀವನವೆಂದರೆ ನಮಗೆ ಸ್ವಭಾವವಾಗಿ ಬಂದಿದ್ದ ಅಜಗರ ವ್ರತವನ್ನು ಬಿಟ್ಟು ಈ ಯವನ ಪುರಿಯನ್ನು ಧೂಳಿಪಟ ಮಾಡಿ ಅಜಯ ನದೀ ಜಲದಲ್ಲಿ ಕದರಿಬಿಡಬೇಕೆಂತಲೂ ಈ ಹಂದಿಗಳ ರೊಪ್ಪಗಳಿಗೆ ಬೆಂಕಿ ಹಾಕಿ ಸುಟ್ಟು ಮಾತೆಯಾದ ವಸುಮತಿಯನ್ನು ಪುನಃ ಪವಿತ್ರಳನ್ನಾಗಿ ಮಾಡಬೇಕೆಂತಲೂ ಸಂಕಲ್ಪವುಳ್ಳವರಾಗಿದ್ದೇವೆ. ನೀವು ಕೇಳಿರಿ, ಇಂದು ಈ ದಿನವು ಒದಗಿದೆ. ಯಾರು ನಮ್ಮಗಳ ಗುರುವಿಗೆ ಗುರುಗಳಾದ ಪರಮ ಗುರುಗಳಾಗಿದ್ದರೋ, ಯಾರು ಅನಂತ ಜ್ಞಾನಮಯರಾಗಿದ್ದರು, ಯಾರು ಸರ್ವದಾ ಶುದ್ಧಾಚಾರವುಳ್ಳವರಾಗಿದ್ದರು, ಯಾರು ಲೋಕಹಿತೈಷಿಗಳಾಗಿದ್ದಾರೋ, ಯಾರು ದೇಶ ಹಿತೈಷಿಗಳಾಗಿದ್ದಾರೋ, ಯಾರು ನಮ್ಮ ಸನಾತನ ಧರ್ಮವನ್ನು ಪುನಃ ಪುನಃ ಪ್ರಚಾರ ಮಾಡುವುದಕ್ಕೋಸ್ಕರ ಶರೀರವನ್ನು ಒಪ್ಪಿಸಲು ಪ್ರತಿಜ್ಞೆಯಿಂದ ಸಿದ್ಧರಾಗಿದ್ದಾರೋ, ಯಾರನ್ನು ನಾವುಗಳು ಸಾಕ್ಷಾತ್ ವಿಷ್ಣುವಿನ ಅವತಾರವೆಂದು ತಿಳಿದಿದ್ದೇವೋ, ಯಾರು ನಮ್ಮ ಮುಕ್ತಿಗೆ ಉಪಾಯಭೂತರೆಂದು ತಿಳಿದಿದ್ದೇವೋ ಅಂಥವರು ಇಂದು ಮುಸಲ್ಮಾನರ ಕಾರಾಗಾರದಲ್ಲಿ ಬಂಧಿಯಾಗಿದ್ದಾರೆ. ನಮ್ಮ ಕತ್ತಿಗಳಲ್ಲಿ ಹರಿತವಿಲ್ಲವೇ ಎಂದು ಹೇಳಿ ಎದೆಯನ್ನು ತಟ್ಟಿಕೊಂಡು ಪುನಃ ಹೇಳತೊಡಗಿದನು. ಈ ಹೃದಯದಲ್ಲಿ ಧೈರ್ಯ ಸಾಹಸಗಳಿಲ್ಲವೇ? ಭ್ರಾತೃಗಳಿರ, ಕರೆಯಿರಿ, ಹರೇ ಮುರಾರೇ ಮಧುಕೈಟ ಭಾರೆ ಎಂದು. ಯಾರು ಮಧುಕೈಟಭರನ್ನು ವಿನಾಶ ಮಾಡಿದನೋ, ಯಾರು ಹಿರಣ್ಯಕಶಿಪು, ಕಂಸ, ದಂತವಕ್ರ, ಶಿಶುಪಾಲ ಮುಂತಾದ ದುರ್ಜಯರಾದ ಅಸುರರ ಗುಂಪನ್ನು ನಿಧನ ಸಾಧನ ಮಾಡಿದನೋ, ಯಾರ ಚಕ್ರಾಯುಧದ ಘರ್ಘರ ನಿರ್ಘೋಷದಿಂದ ಮೃತ್ಯುಂಜಯನಾದ ಶಂಭುವೂ ಕೂಡ ಭೀತನಾಗಿದ್ದನೋ, ಯಾರು ಅಜೇಯನೋ, ಯಾರು ರಣದಲ್ಲಿ ಜಯದಾತನೋ, ನಾವು ಅಂಥವನ ಉಪಾಸಕರು. ಅವನ ಬಲದಿಂದ ನಮ್ಮ ಬಾಹುಗಳಲ್ಲಿ ಬಹಳ ಬಲವಿದೆ. ಅವನು ಇಚ್ಛಾಮಯನಾಗಿದ್ದಾನೆ. ಅವನ ಇಚ್ಛಾ ಮಾತ್ರದಿಂದ ನಮಗೆ ರಣದಲ್ಲಿ ಜಯವಾಗುತ್ತದೆ. ನಡೆಯಿರಿ, ಆ ಯವನಪುರಿಯನ್ನು ಒಡೆದು ಸುಟ್ಟು ಭಸ್ಮ ರಾಶಿಯಾಗಿ ಮಾಡಿಬಿಡೋಣ. ಆ ಶೂಕರ ನಿವಾಸವನ್ನು ಅಗ್ನಿ ಸಂಸ್ಕಾರದಿಂದ ಅಜಯ ನದಿ ಜಲದಲ್ಲಿ ಹಾಕಿ ಬರೋಣ. ಹೇಳಿ, ಹರೇ ಮುರಾರೇ ಮಧುಕೈಟ ಭಾರೆ ಎಂದು. ಆಗ ಆ ಕಾರಣದಿಂದ ಅತಿ ಭೀಷಣವಾದ ಧ್ವನಿಯಿಂದ ಸಹಸ್ರ ಕಂಠಗಳು ಐಕ್ಯ ಕಂಠ್ಯವಾಗಿ ಹರೇ ಮುರಾರೇ ಮಧುಕೈಟ ಭಾರೆ ಎಂದು ಧ್ವನಿತವಾಗಿತು. ಸಾವಿರಾರು ಕತ್ತಿಗಳು ಒಂದೇ ಸಲ ಜನತ್ಕಾರ ಶಬ್ದವನ್ನು ಮಾಡಿದವು. ಸಾವಿರಾರು ಭಲ್ಲೆಗಳು ಮೇಲಕ್ಕೆತ್ತಲ್ಪಟ್ಟವು. ಸಾವಿರಾರು ಭುಜಗಳ ಮೇಲೆ ತಟ್ಟಿದ ಶಬ್ದವು ವಜ್ರ ನಿನಾದವಾಗಿ ಎದ್ದಿತು. ಸಾವಿರಾರು ಗುರಾಣಿಗಳು ಯೋಧರುಗಳ ಕರ್ಕಶವಾದ ಬೆನ್ನುಗಳ ಮೇಲೆ ತಡಬಡ ಶಬ್ದ ಮಾಡಿದವು. ಆ ಮರಹಾ ಕೋಲಾಹಲದಲ್ಲಿ ಕಾಡು ಮೃಗಗಳು ಕಾಡು ಬಿಟ್ಟು ಓಡಿ ಹೋದವು. ಪಕ್ಷಿಗಳೆಲ್ಲ ಭಯದಿಂದ ಉಚ್ಚವಾದ ರವದಿಂದ ಹಾರಿ ಗಗನವನ್ನು ಕತ್ತಲೆ ಮಾಡಿದವು. ಆ ಸಮಯದಲ್ಲಿ 100 ಜಯಭೇರಿಗಳು ನಿನಾದಿತವಾದವು. ಆಗ ಹರೇ ಮುರಾರೇ ಮಧುಕೈಟ ಭಾರೆ ಎಂದು ಕಾರಣದಿಂದ ಶ್ರೇಣೀಬದ್ಧರಾಗಿ ಸಂತಾನರು ದಳವಾಗಿ ಹೊರಟರು. ನಿಧಾನವಾಗಿ ಗಂಭೀರವಾದ ಪದವಿಕ್ಷೇಪದಿಂದ ಬಾಯಿಯಲ್ಲಿ ಗಟ್ಟಿಯಾಗಿ ಹರಿನಾಮಗಳನ್ನು ಹೇಳುತ್ತಾ ಅವರು ಆ ಅಂಧಕಾರಮಯವಾದ ರಾತ್ರಿಯಲ್ಲಿ ನಗರಾಭಿಮುಖವಾಗಿ ಹೊರಟರು. ವಸ್ತ್ರಗಳ ಮರಮರ ಶಬ್ದ, ಅಸ್ತ್ರಗಳ ಜನ ಶಬ್ದ, ನಿಧಾನವಾಗಿ ಗಂಭೀರವಾಗಿ ರೋಷಯುಕ್ತವಾಗಿ ಸತೇಜವಾಗಿ ಸಂತಾನ ವಾಹಿನಿಯು ನಗರಕ್ಕೆ ಬಂದು
ನಗರವನ್ನು ಭಯಪಡುವ ಹಾಗೆ ಮಾಡಿಬಿಟ್ಟಿತು. ಅಕಸ್ಮಾತ್ತಾಗಿ ಈ ಕೋಲಾಹಲದ ಗದ್ದಲವನ್ನು ನೋಡಿ ನಾಗರಿಕರನೇಕರು ಎಲ್ಲಿಯೋ ಪಲಾಯನವಾಗಿ ಹೋದರು. ಅವರ ಪತ್ತೆಯೇ ಇಲ್ಲ. ನಗರದ ರಕ್ಷಕರು ಹತಬುದ್ಧಿಗಳಾಗಿ ನಿಶ್ಚೇಷ್ಟರಾಗಿ ನಿಶ್ಚಲರಾಗಿದ್ದು ಬಿಟ್ಟರು. ಇತ್ತಲಾಗಿ ಸಂತಾನರು ಮೊದಲೇ ಕಾರಾಗಾರಕ್ಕೆ ಹೋಗಿ ಕಾರಾಗಾರವನ್ನು ಒಡೆದು ರಕ್ಷಕರನ್ನು ಹೊಡೆದು ಹಾಕಿಬಿಟ್ಟರು. ಸತ್ಯಾನಂದನನ್ನು ಮಹೇಂದ್ರನನ್ನು ಬಿಡುಗಡೆ ಮಾಡಿ ತಲೆಯ ಮೇಲೆ ಹೊತ್ತುಕೊಂಡು ನೃತ್ಯಕ್ಕೆ ಆರಂಭಿಸಿದರು. ಗೋವಿಂದ ಶಬ್ದದ ಗದ್ದಲವು ಅತಿಯಾಯಿತು. ಸತ್ಯಾನಂದನನ್ನು ಮಹೇಂದ್ರನನ್ನು ಬಿಡುಗಡೆ ಮಾಡಿದ ಮೇಲೆ ಕಂಡ ಯವನರ ಮನೆಗೆ ಬೆಂಕಿ ಹಾಕಿಬಿಡುತ್ತಲಿದ್ದರು. ಆದರೆ ಈ ಕೆಲಸಗಳಲ್ಲಿ ಹೆಚ್ಚು ಕಾಲವನ್ನು ಕಳೆಯಲಿಲ್ಲ. ಇಷ್ಟರೊಳಗೆ ನಗರದಲ್ಲಿದ್ದ ರಾಜನಾದ ಅಸಾದುಲ್ ಜಮಾನನು ನಗರದಲ್ಲಿದ್ದ ಸೈನ್ಯವನ್ನು ಕೂಡು ಹಾಕಿಕೊಂಡು ಫಿರಂಗಿ ಗುಂಡು ಬಂದೂಕು ತೆಗೆದುಕೊಂಡು ಸಂತಾನ ಸಂಪ್ರದಾಯದವರನ್ನು ಎದುರಿಸಿದನು. ಸಂತಾನರ ಆಯುಧಗಳು ಬರೀ ಗುರಾಣಿ, ಕತ್ತಿ, ಬಲ್ಲೆಗಳಾಗಿದ್ದವು. ಫಿರಂಗಿ ಗುಂಡು ಬಂದೂಕುಗಳನ್ನು ನೋಡಿ ಅವರು ಸ್ವಲ್ಪ ಭೀತರಾದರು. ತೋಪಿನ ಗುಂಡುಗಳಿಂದ ಅನೇಕ ಸಂತಾನರು ಸತ್ತರು. ಆಗ ಸತ್ಯಾನಂದನು, ಹಿಂದಿರುಗಿರಿ, ಅನರ್ಥಕವಾಗಿ ವೈಷ್ಣವರ ವಧೆಯಿಂದ ಪ್ರಯೋಜನವಿಲ್ಲ ಎಂದನು. ಆಗ ಸಂತಾನರೆಲ್ಲರೂ ಪರಾಜಿತರಾಗಿ ಮ್ಲಾನಮುಖರಾಗಿ ನಗರವನ್ನು ಬಿಟ್ಟು ಪುನಃ ಕಾಡುಗಳಲ್ಲಿ ಬಂದು ಪ್ರವೇಶ ಮಾಡಿದರು.